ಹಾವು ಮುಂಗುಸಿಯಂತೆ ಕಿತ್ತಾಡಿದ್ದಾರೆ ಟ್ರಂಪ್ ಜೆಲೆನ್ಸ್ಕಿ. ರಷ್ಯಾ ಜೊತೆ ಕದನ ವಿರಾಮಕ್ಕೆ ಒಪ್ಪಿಲ್ಲ ಉಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ. ಡೀಲ್ ಒಪ್ಕೋ ಅಂತ ಟ್ರಂಪ್ ಜೊತೆ ಜೆಲೆನ್ಸ್ಕಿ ವಾಗ್ವಾದಕ್ಕಿಳಿದಿದ್ರು. ಓವೆಲ್ ಕಚೇರಿಯಲ್ಲಿ ಟ್ರಂಪ್ ಮತ್ತು ಜೆಲೆನ್ಸ್ಕಿ ಮಧ್ಯೆ ವಾಕ್ ಸಮರವೇ ಏರ್ಪಟ್ಟಿತ್ತು. ಅಮೆರಿಕ ಉಪಾಧ್ಯಕ್ಷನ ಸಲಹೆಗೆ ಉಕ್ರೇನ್ ಅಧ್ಯಕ್ಷ ಲೇವಡಿ ಆಡಿದ. ಈ ವೇಳೆ ಡೊನಾಲ್ಡ್ ಟ್ರಂಪ್ ಮಧ್ಯಪ್ರವೇಶ ಮಾಡಿದ್ರು, ವಾರ್ನಿಂಗ್ ಕೊಟ್ಟರು. ಜೆಲೆನ್ಸ್ಕಿ ಮನವೊಲಿಸುವಲ್ಲಿ ಡೊನಾಲ್ಡ್ ಟ್ರಂಪ್ ವಿಫಲವಾದರು. ತಮ್ಮ ಬೆಂಬಲವನ್ನು ಹಿಂಪಡೆಯುವುದಾಗಿ ಟ್ರಂಪ್ ವಾರ್ನ್ ಮಾಡಿದ. ಸುಮಾರು 2-3 ವರ್ಷದಿಂದ ಉಕ್ರೇನ್ ಮತ್ತು ರಷ್ಯಾದ ಮಧ್ಯೆ ಯುದ್ಧ ನಡೀತಾನೆ ಇದೆ. ಈ ಯುದ್ಧ ನಿಲ್ಲಿಸಬೇಕು ಅಂತ ಎಂತೆಂಥವರೋ ಶತ ಪ್ರಯತ್ನ ಮಾಡಿದ್ರು. ಯುದ್ಧ ಆರಂಭ ಆಗಿದ್ದೆಲ್ಲಿಂದ? ಅಮೆರಿಕಾದಿಂದ. ಈ ಹಿಂದೆ ಜೋ ಬೈಡನ್ ಬಹಳ ಮುಕ್ತ ಕಂಠದಿಂದ ಉಕ್ರೇನ್ಗೆ ಬೆಂಬಲವನ್ನು ಸೂಚಿಸಿದ್ರು. ನ್ಯಾಟೋ ಕೂಡ ಬೆಂಬಲವನ್ನು ಸೂಚಿಸಿತ್ತು. ನಿಮಗೆ ಯಾವೆಲ್ಲ ಯುದ್ಧ ಉಪಕರಣಗಳು ಬೇಕು ಅದೆಲ್ಲವನ್ನು ನಾವು ಕೊಡ್ತೀವಿ ಅಂತ ಹೇಳಿದ್ರು. ಆದರೆ ಈಗ ಅಮೆರಿಕಾದಲ್ಲಿ ಸರ್ಕಾರ ಬದಲಾಗಿದೆ. ಟ್ರಂಪ್ ನೇತೃತ್ವದ ಸರ್ಕಾರ ಬಂದಿದೆ. ಡೊನಾಲ್ಡ್ ಟ್ರಂಪ್ ಅಧ್ಯಕ್ಷರಾಗಿದ್ದಾರೆ. ಖಡಕ್ಕಾಗಿ ಉಕ್ರೇನ್ಗೆ ವಾರ್ನ್ ಮಾಡಿದ್ದಾರೆ, ಯುದ್ಧ ನಿಲ್ಲಿಸಿ ಅಂತ. ಇದು ಯುದ್ಧದ ಕಾಲ ಅಲ್ಲ. ಪ್ರಧಾನಿ ನರೇಂದ್ರ ಮೋದಿ ಪದೇ ಪದೇ ಇದನ್ನೇ ಹೇಳ್ತಾ ಇದ್ರು, ಇದು ಯುದ್ಧದ ಕಾಲ ಅಲ್ಲ ಅಂತ. ಆ ಮಾತಿನ ಚಕಮಕಿಯನ್ನು ನೋಡ್ತಾ ಇದ್ದೀವಿ. ಸಿದ್ಧಾರ್ಥ ರಾಜುಹಳ್ಳಿ ಅವರು ಅಬ್ಸರ್ವರ್ ರಿಸರ್ಚ್ ಫೌಂಡೇಶನ್ನ ರಿಸರ್ಚರ್. ಇವರು ಈ ಆರ್ಥಿಕ ವಿದ್ಯಮಾನಗಳು, ವೈಶ್ವಿಕ ವಿದ್ಯಮಾನಗಳು ಇದ್ರ ಬಗ್ಗೆ ಮಾತಾಡ್ತಾರೆ. ಅವ್ರ ಜೊತೆ ಮಾತಾಡ್ತೀನಿ ನಾನು. ಅದಕ್ಕಿಂತಲೂ ಮುಂಚೆ ಈ ಅಮೆರಿಕಾದ ಸ್ಟ್ಯಾಂಡ್ ಹೇಗೆ ಬದಲಾಯಿತು ಅಂತ. ಈ ಡೊನಾಲ್ಡ್ ಟ್ರಂಪ್ ಅಧ್ಯಕ್ಷರಾಗಿ ಆಯ್ಕೆಯಾಗೋದಕ್ಕಿಂತ ಮುಂಚೆ ಇಡೀ ಅಮೆರಿಕಾದ ಸ್ಟ್ಯಾಂಡ್ ಇದ್ದಿದ್ದೇ ಬೇರೆ. ಯುದ್ಧಕ್ಕೆ ಸಪೋರ್ಟ್ ಮಾಡ್ತಾ ಇದ್ರು, ರಷ್ಯಾವನ್ನು ಖಂಡು ತುಂಡುವಾಗಿ ವಿರೋಧ ಮಾಡ್ತಾ ಇದ್ರು. ಈ ಹಿಂದೆ ರಷ್ಯಾವನ್ನ ತನ್ನ ರೈವಲ್ರಿ ಕಂಟ್ರಿ ಅಂತ ಹೇಳ್ತಾ ಇದ್ರು, ದೊಡ್ಡ ವಿರೋಧದ ದೇಶ ಅಂತ ಹೇಳ್ತಾ ಇದ್ರು. ನಾವು ಹೇಗೆ ಪಾಕಿಸ್ತಾನವನ್ನು ನೋಡ್ತೀವೋ ಹಾಗೆ ಅಮೆರಿಕ ರಷ್ಯಾವನ್ನು ನೋಡ್ತಾ ಇತ್ತು. ಬಹಳ ದೀರ್ಘ ಅವಧಿಯವರೆಗೆ ರಷ್ಯಾದ ಜೊತೆಗೆ ಒಂದು ರೀತಿಯ ಯುದ್ಧವನ್ನು ಸಾರಿತ್ತು. ಅದು ನೇರವಾದಂಥ ಯುದ್ಧ ಅಲ್ಲದೆ ಹೋದರೂ ಕೂಡ ಪರೋಕ್ಷವಾಗಿ ಕೋಲ್ಡ್ ವಾರನ್ನು ಸಾರಿತ್ತು. ಈಗ ಹೇಗೆ ಬದಲಾಯಿತು ಅಂತ ಸಿದ್ಧಾರ್ಥ ರಾಜುಹಳ್ಳಿ ಅವರು ಮತ್ತೆ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಸಿದ್ಧಾರ್ಥ ಸರ್, ನಮಸ್ತೆ. ನಮಸ್ತೆ ಸರ್, ನನಗಿರುವಂಥ ಡೌಟು, ಏಕಾಏಕಿಯಾಗಿ ಒಂದು ದೇಶದ ಅಧ್ಯಕ್ಷರು ಬದಲಾದ ತಕ್ಷಣ ಇಡೀ ದೇಶದ ನೀತಿಯೇ ಬದಲಾಗುತ್ತಾ ಅಂತ. ಈಗ ಡೊನಾಲ್ಡ್ ಟ್ರಂಪ್ ಅವರ ಈ ಹೊಸ ನಿರ್ಧಾರಕ್ಕೆ ಏನು ಕಾರಣ? ಇದು ಆಕ್ಚುಲಿ US ಪಾಲಿಸಿ ಅಂದ್ರೆ ಥಿಯರಿಯಿಂದ ನೋಡಬಾರ್ದು. ಆಕ್ಚುಲಿ ಸಡನ್ ಆಗಿ ಡೊಮೆಸ್ಟಿಕ್ ಪ್ರಯಾರಿಟಿ ಬಂದು ಚೇಂಜ್ ಆಗ್ಬಿಡುತ್ತೆ US ಅಲ್ಲಿ. ಸೊ ಏನಾಗಿದೆ ಅಂದ್ರೆ 3 ವರ್ಷ ಯುದ್ಧ ಆದ್ಮೇಲೆ ಸಡನ್ ಆಗಿ ಅಮೆರಿಕಾದ ಇಂಟ್ರೆಸ್ಟ್ ಅಲ್ಲಿ ವಾರ್ ಫೈಟ್ ಮಾಡೋದಿಲ್ಲ ಇವಾಗ. ಬಟ್ ನೀವು ರಾಜನೀತಿ ಇಂಟರ್ನಲ್ ಪಾಲಿಟಿಕ್ಸ್ ನೋಡಿದ್ರೆ ಅದು ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್ ಅಲ್ಲಿ ತುಂಬಾ ರಿಪಬ್ಲಿಕನ್ಸ್ ಇವಾಗೂನು ಬೈಡೆನ್ದು ವಾರ್ ಸಪೋರ್ಟ್ ಮಾಡ್ತಾರೆ. ಬಟ್ ಆಕ್ಚುಲಿ ಇವಾಗ ಏನಾಗಿದೆ ಅಂದ್ರೆ US ಗೆ ಚೈನಾ ಫ್ಯಾಕ್ಟರ್ ನೋಡಕ್ಕೆ ಅವ್ರ ಪ್ರೆಸೆನ್ಸ್ ಯುರೋಪ್ ಅಲ್ಲಿ ಸ್ವಲ್ಪ ಕಡಿಮೆ ಮಾಡಕ್ ಪ್ಲಾನ್ ಇದೆ. ಅವ್ರಿಗೆ ಯುರೋಪಿಯನ್ ಪಾರ್ಟ್ನರ್ಸ್ಗೆ ಡಿಫೆನ್ಸ್ ಅಲ್ಲಿ ತುಂಬಾ ಖರ್ಚ ಮಾಡ್ಬೇಕಂತ ಪ್ಲಾನ್ ಇದೆ. ಸೊ ಇವಾಗೆ ನೋಡಿದ್ರೆ ಯುರೋಪಿಯನ್ ಕಂಟ್ರೀಸು ಅವ್ರು ಅಷ್ಟು ಖರ್ಚು ಮಾಡಲ್ಲ ಡಿಫೆನ್ಸ್ ಅಲ್ಲಿ. ತುಂಬಾ US ನೇಟೋ ಅಲ್ಲಿ ಖರ್ಚು ಮಾಡ್ತಾರೆ. ಸೊ ಅವರಿಗೆ ಇವಾಗ ಯುದ್ಧ ಕಂಟಿನ್ಯೂ ಮಾಡಿದ್ರೆ ಯುಕ್ರೇನ್ ಅಲ್ಲಿ ತುಂಬಾ ಖರ್ಚಾಗುತ್ತೆ. ಮತ್ತೆ ರಷ್ಯಾ ಚೈನಾದು ಇದು ರಿಲೇಶನ್ಶಿಪ್ ತುಂಬಾ ಮುಂದೆ ಬರುತ್ತೆ. ರಷ್ಯಾ ಇರಾನ್ ರಿಲೇಷನ್ಸ್ ತುಂಬಾ ಮುಂದೆ ಬರುತ್ತೆ. ರಷ್ಯಾ ನಾರ್ತ್ ಕೊರಿಯಾ ರಿಲೇಷನ್ಸ್ ತುಂಬಾ ಮುಂದೆ ಬರುತ್ತೆ. ಸೊ ಅಮೆರಿಕಾದು ಇಂಟ್ರೆಸ್ಟ್ ಅಲ್ಲಿ ಇವಾಗೆ ಅವ್ರಿಗೆ ರೀಕ್ಯಾಲ್ಕುಲೇಟ್ ಮಾಡ್ಬೇಕು ಅವ್ರ ಪೊಸಿಷನ್. ಅವ್ರಿಗೆ ಏನಂದ್ರೆ ಇವಾಗೆ ರಷ್ಯಾ US ರಿಲೇಷನ್ಸ್ ಚೆನ್ನಾಗಿ ಹೋಗ್ಬಿಟ್ರೆ ಇವಾಗ ಯುರೋಪ್ ಅಲ್ಲಿ US ಇಂದು ಅಷ್ಟು ಪ್ರೆಷರ್ ಇರಲ್ಲ. ಅದು ಡೊಮೆಸ್ಟಿಕ್ ಕ್ಯಾಲ್ಕುಲೇಷನ್ ಇದೆ US ಅಲ್ಲಿ. ಬಟ್ ಏನಂದ್ರೆ ಟ್ರಂಪ್ ತುಂಬಾ ಎರಾಟಿಕ್ ಇದ್ದಾನೆ. ಟ್ರಂಪ್ ಇಂದು ಕ್ಯಾಲ್ಕುಲೇಷನ್ ಇದು ಬಹಳ ಕಾಂಪ್ಲಿಕೇಟ್ ಮಾಡ್ಬಿಡ್ತಾರೆ ಸಿಚುವೇಶನ್ ಅಲ್ಲಿ. ಸೊ ನಿನ್ನೆ ಏನಾಯ್ತು ಅಂದ್ರೆ ಜೆಲೆನ್ಸ್ಕಿ ಅಮೆರಿಕಾಯಿಂದ ಅವನ್ ಪೊಸಿಷನ್ ಸ್ಟೇಟ್ ಮಾಡಕ್ ಹೋಗಿದ್ರೆ ಅದೊಂದ್ ಸ್ವಲ್ಪ ಈಗೋ ಟಸಲ್ ಆಗಿ ಟಾಕ್ಸ್ ಬ್ರೇಕ್ ಆಯ್ತು ಕ್ರಿಟಿಕಲ್ ಮಿನರಲ್ಸ್ ಬಗ್ಗೆ. ಸೊ ಏನಂದ್ರೆ ತುಂಬಾ ಕ್ರಿಟಿಕಲ್ ಅಂದ್ರೆ ತುಂಬಾ ಕಾಂಪ್ಲಿಕೇಟೆಡ್ ಸಿಚುವೇಶನ್ ಆಗಿದೆ ಅಂದ್ರೆ US ಪೊಸಿಷನ್ ಇಂದ. ಸೊ ಇವಾಗ ಬೈಡೆನ್ ಇಂದ ಟ್ರಂಪ್ ಬಂದ್ರೆ ರಷ್ಯಾ ಫಸ್ಟ್ ಯೋಚನೆ ಮಾಡಿದ ರಷ್ಯಾ ಸ್ವಲ್ಪ ಸ್ಕೆಪ್ಟಿಕಲ್ ಇದ್ರು. ಯಾಕಂದ್ರೆ ಫಸ್ಟ್ ಟೈಮ್ ಟ್ರಂಪ್ ಬಂದಿದಾಗ 2015 ಅಲ್ಲಿ ಏನಾಯ್ತು ಅಂದ್ರೆ ಪೂರ್ತಿ ಅವ್ನ್ ರೀಸೆಟ್ ಮಾಡ್ತಾರಂತ ಹೇಳಿದ್ರು ಟ್ರಂಪ್. ಬಟ್ ದೆನ್ ಆ ರೀಸೆಟ್ ಆಗಿಲ್ಲ. ಯಾಕಂದ್ರೆ ಟ್ರಂಪ್ ಇನ್ ಪೊಸಿಷನ್ ವೈಟ್ ಹೌಸ್ ಅಲ್ಲಿ ಸ್ಟ್ರಾಂಗ್ ಇದ್ದಿಲ್ಲ. ಬಟ್ ಇವಾಗ ನೋಡಿದ್ರೆ ಟ್ರಂಪ್ ಇನ್ ಪೊಸಿಷನ್ ತುಂಬಾ ಸ್ಟ್ರಾಂಗ್ ಇದೆ ವೈಟ್ ಹೌಸ್ ಅಲ್ಲಿ.
ಸೊ ಅವರಿಗೆ ಸಡನ್ ಫೋಕಸ್ US ಏನಂದ್ರೆ ದೇ ಡೋಂಟ್ ವಾಂಟ್ ಟು ಫೋಕಸ್ ಆನ್ ಯುರೋಪ್ ಅಂಡ್ ರಷ್ಯಾ. ಅವ್ರಿಗೆ ಚೈನಾದವರು ರೈಸ್ ಇಂಡೋ ಪೆಸಿಫಿಕ್ ಅಲ್ಲಿ ಕೌಂಟರ್ ಮಾಡ್ಬೇಕು, ಇಂಡಿಯನ್ ಓಷನ್ ಅಲ್ಲಿ ಕೌಂಟರ್ ಮಾಡ್ಬೇಕು. ಸೊ ಅದರಿಂದ ಏನಾಗಿದೆ ಅಂದ್ರೆ ಅವರಿಗೆ ಪ್ರೆಷರ್ ಸ್ವಲ್ಪ ಕಡಿಮೆ ಮಾಡ್ಬೇಕು ಯುರೋಪ್ ಇಂದ. ಸೊ ಅದಕ್ಕೆ ಅವ್ರ ಪೂರ್ತಿ ಅಪ್ರೋಚ್ ಚೇಂಜ್ ಆಗಿದೆ. ಸರ್, ಈಗ ನಾವು ಡಿಪ್ಲೊಮಸಿಯಿಂದ ಮಾತಾಡಿದಾಗ ಇಮಿಡಿಯೇಟ್ ಎಫೆಕ್ಟ್ಗಳ ಬಗ್ಗೆ ಮಾತಾಡ್ತೀವಿ. ಈ ಒಂದು ಮಾತುಕತೆಯಿಂದ ಇಮಿಡಿಯೇಟ್ ಎಫೆಕ್ಟ್ ಏನಾಗುತ್ತೆ ಅಂತ, ರಷ್ಯಾಗೆ ಒಂದು ರೀತಿ ಮಾರಲ್ ಸಪೋರ್ಟ್ ಸಿಕ್ದಂಗೆ ಆಗೋದಿಲ್ವಾ? ಹೌದು, ರಷ್ಯಾಗಂತೂ ಮಾರಲ್ ಸಪೋರ್ಟ್ ಸಿಕ್ಕಿದೆ. ನಾನು ಆಕ್ಚುಲಿ ಹೇಳಿದೆ ಅಲ್ಲ, ಆಕ್ಚುಲಿ ಜನವರಿಯಲ್ಲಿ ರಷ್ಯಾ ಒಂದ್ ಸ್ವಲ್ಪ ಸ್ಕೆಪ್ಟಿಕಲ್ ಇದ್ರು. ಅಂದ್ರೆ ಟ್ರಂಪ್ ಸುಮ್ಮನೆ ಹೇಳ್ತಾ ಇದ್ದಾರೆ ಅಂತ ಯೋಚನೆ ಮಾಡಿದ್ರು. ಬಟ್ ಸಡನ್ಲಿ ಇದು ಫೋನ್ ಕಾಲ್, ಟ್ರಂಪ್ ಇಂದು ಪುಟಿನ್ ಫೋನ್ ಕಾಲ್ ಅಲ್ಲಿ ಹೇಳಿದ್ರಲ್ಲ, ವಿ ವಿಲ್ ರೀಸ್ಟಾರ್ಟ್ ಡಿಪ್ಲೊಮ್ಯಾಟಿಕ್ ರಿಲೇಷನ್ಸ್ ಎಲ್ಲ ಹೇಳಿದ್ರು. ಸೊ ಅವಾಗಿಂದ ಏನಾಗಿದೆ ಅಂದ್ರೆ ರಷ್ಯನ್ ಇಕಾನಮಿ ಅಂದ್ರೆ ಮುಂಚೆ ಲಾಸ್ ಅಲ್ಲಿ ಹೋಗ್ತಾ ಇದ್ರು. ಸಡನ್ಲಿ ಇದು ರಷ್ಯನ್ ರೂಬಲ್ ಡಾಲರ್ ಹತ್ರ ಸ್ಟ್ರೆಂಥನ್ ಆಗ್ತಾ ಇದ್ರು. ಇನ್ಫ್ಯಾಕ್ಟ್ ಇಟ್ ಈಸ್ ಈವನ್ ಬೆಟರ್ ದೆನ್ ದಿ ಇಂಡಿಯನ್ ರೂಪಿ ಆಲ್ಸೋ ಇವಾಗ. ಸೊ ಎಕಾನಮಿ ಸ್ಟ್ರೆಂಥನ್ ಆಯ್ತು. ಸಡನ್ ಆಗಿ ಮಾಸ್ಕೋ ಸ್ಟಾಕ್ ಎಕ್ಸ್ಚೇಂಜ್ ಅವ್ರದ್ದು ಸ್ಟಾಕ್ ಮಾರ್ಕೆಟ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ರು. ಸೊ ಸಡನ್ಲಿ ಯುಫೋರಿಯಾ ಬಂದ್ಬಿಟ್ಟಿದೆ ರಷ್ಯಾ ಅಲ್ಲಿ ಇವಾಗ, ದಟ್ ವಾರ್ ಎಂಡ್ ಆಗ್ಬೋದು ಅಂತ. ಬಟ್ ಸ್ವಲ್ಪ ಕಾಂಪ್ಲಿಕೇಟೆಡ್ ಅಂತೂ ಇದೆ. ಯಾಕಂದ್ರೆ ಇದು ಟೆರಿಟರೀಸ್ 4 ಟೆರಿಟರಿ ಇದೆ. ಜಾಪರೋಜಿಯಾ, ಡನ್ಯೆಟ್ಸ್, ಲುಹಾನ್ಸ್ಕ್ ಮತ್ತೆ ಖೆರ್ಸಾನ್ ಇದೆ. ಸೊ ಅಮೆರಿಕಾ, ಯುಕ್ರೇನ್ ಆರ್ ವಿಲ್ಲಿಂಗ್ ಟು ಗಿವ್ ದಿಸ್ ಟೆರಿಟರೀಸ್ ಟು ರಷ್ಯಾ ಅಂತ ಹೇಳ್ಬಿಟ್ಟಿದ್ದಾರೆ. ಬಟ್ ಏನಂದ್ರೆ ಯುಕ್ರೇನ್ಗೆ ಸೆಕ್ಯೂರಿಟಿ ಗ್ಯಾರಂಟೀಸ್ ಬೇಕು. ಅದು ತುಂಬಾ ಕ್ಲಿಯರ್ ಮಾಡಿ ಹೇಳಿದ್ದಾರೆ. ಯಾಕಂದ್ರೆ ಅವ್ರ ಬಿಲೀಫ್ ಇದೆ ದಟ್ ರಷ್ಯಾ ಇವಾಗ ಹೋಗಿ ಅಟ್ಯಾಕ್ ಮಾಡ್ಬಿಡ್ತಾರಂತ. ಸೊ ಏನಂದ್ರೆ ತುಂಬಾ ಕಾಂಪ್ಲಿಕೇಟೆಡ್ ಇದೆ ಮುಂದೆ. ಮತ್ತೆ ರಷ್ಯಾಗೆ ಸ್ಯಾಂಕ್ಷನ್ಸ್ ಇಂದಾನು ರಿಲೀಫ್ ಬೇಕು. ಬಟ್ ಈ ಸ್ಯಾಂಕ್ಷನ್ಸ್ ರಿಲೀಫ್ ಸಿಗೋದು ತುಂಬಾ ಕಷ್ಟ ಇದೆ. ಯಾಕಂದ್ರೆ US ಅಲ್ಲಿ ಕಾಂಗ್ರೆಸ್ ಅಪ್ರೂವಲ್ ಬೇಕಂದ್ರೆ ಸೆನೆಟ್ ಮತ್ತೆ ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್ ಇದು ಕ್ಲಿಯರ್ ಮಾಡಬೇಕು. ಅಂಡ್ ಇದು ತುಂಬಾ ಕಷ್ಟ, ಯಾಕಂದ್ರೆ ಮೆಜಾರಿಟಿ ಅಂತೂ ತುಂಬಾ ನ್ಯಾರೋ ಇದೆ ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್ ಅಲ್ಲಿ. ಯುರೋಪಿಯನ್ ಸ್ಟಾನ್ಸು ಅಮೆರಿಕಾ ಸ್ಟಾನ್ಸು ಬಹಳ ಡಿಫರೆನ್ಸ್ ಇದೆ. ಯುರೋಪ್ಗೆ ತುಂಬಾ ಭಯ ಇದೆ ರಷ್ಯನ್ ಥ್ರೆಟ್ ಇಂದ. ಸೊ ಅದು ಆ ಫ್ಯಾಕ್ಟರ್ ಇದೆ. ಸೊ ಅದಕ್ಕೆ ಈ ಡಿಪ್ಲೊಮ್ಯಾಟಿಕ್ ಔಟ್ರೀಚ್ ಇನ್ಕ್ಲೂಡ್ ಮಾಡಿದ್ರೇನು ಈ ವಾರ್ ಎಂಡ್ ಆಗೋದು ತುಂಬಾ ಈಸಿ ಇಲ್ಲ. 1 ವರ್ಷ ನೆಗೋಸಿಯೇಷನ್ ತುಂಬಾ ಟೈಮ್ ತಗೊಳುತ್ತೆ. ಮತ್ತೆ ಟಾಕ್ಸ್ ಬ್ರೇಕ್ ಡೌನ್ ಆಗೋಕ್ಕೂ ತುಂಬಾ ಚಾನ್ಸಸ್ ಇದೆ. ಯಾಕಂದ್ರೆ ನಾವು 2014 ಇಂದ 2022 ವರೆಗೆ ನೋಡಿದ್ರೇನು ಎರಡು ಅಗ್ರಿಮೆಂಟ್ ಇತ್ತು, ಮಿನ್ಸ್ಕ್ 1, ಮಿನ್ಸ್ಕ್ 2 ಅಂತ. ಆ ಅಗ್ರಿಮೆಂಟ್ ಬೇಸಿಕ್ಲಿ ಇದು ಕಾನ್ಫ್ಲಿಕ್ಟ್ ಎಂಡ್ ಆಗಕ್ಕಾಗ್ತಾ ಇತ್ತು. ಬಟ್ ಇಟ್ ಡಿಡ್ ಎಂಡ್ ಅಟ್ ಆಲ್. ಮತ್ತೆ 2022 ವೆನ್ ವಾರ್ ಸ್ಟಾರ್ಟೆಡ್ ಇನ್ನೊಂದು ಅಗ್ರಿಮೆಂಟ್ ಇತ್ತು, ಇಸ್ತಾನ್ಬುಲ್ ಅಕಾರ್ಡ್ಸ್ ಅಂತ. ಇಟ್ ಆಲ್ಮೋಸ್ಟ್ ವುಡ್ ಹ್ಯಾವ್ ಎಂಡೆಡ್ ದ ವಾರ್ ಆಲ್ಸೋ ಇನ್ ಯುಕ್ರೇನ್. ಬಟ್ ಅದಾಗಿಲ್ಲ, ಬಿಕಾಸ್ ದ ವೆಸ್ಟ್ ವಾಸ್ ನಾಟ್ ಓಕೆ ವಿತ್ ಯುಕ್ರೇನ್. ಸೊ ಅದು ಯುಕ್ರೇನ್ ಅಕ್ಸೆಪ್ಟಿಂಗ್ ದಿಸ್ ಪೀಸ್ ಟ್ರೀಟಿ. ಸೊ ಅದಕ್ಕೆ ತುಂಬಾ ಕಾಂಪ್ಲಿಕೇಶನ್ಸ್ ಇದೆ. ಮತ್ತೆ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ತುಂಬಾ ಇದೆ ಇದರಲ್ಲಿ. ಸೊ ಅದಕ್ಕೆ ತುಂಬಾ ಕಾಂಪ್ಲೆಕ್ಸ್ ಇದೆ ಇನ್ ಮೈ ಒಪಿನಿಯನ್ ಸರ್. ಓಕೆ, ಥ್ಯಾಂಕ್ ಯು ಸರ್. ನಮ್ಮ ಜೊತೆ ಮಾತನಾಡಿದ್ದಕ್ಕೆ ಇಷ್ಟೊತ್ತು ಧನ್ಯವಾದಗಳು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.